ನಮಸ್ಕಾರ ಸಾಕ್ರೆ. ಇವತ್ತು ಬಹಳ ಜನ ಒಂದು ಪ್ರಶ್ನೆ ಕೇಳಿದರು ನಿಸರ್ಗ ಡೈರಿ ಫಾರ್ಮ್ ಬಗ್ಗೆ. ಸರ್, ಇಲ್ಲಿ ಸಂತೆಯಲ್ಲಿ ಇಲ್ಲಿ ಸಂತೆಯಲ್ಲಿ ನಮ್ಮ ಹಸುಗಳು 70,000 80,000 1 ಲಕ್ಷಕ್ಕೆ ಸಿಗ್ತಾಯಿದೆ ಸರ್. ನಾವು 1 ಲಕ್ಷದ ಹಸು ಯಾಕೆ ತೊಗೋಬೇಕು, 1.5 ಯಾಕೆ ತೊಗೋಬೇಕು, 2 ಲಕ್ಷದ ಹಸು ಯಾಕೆ ತೊಗೋಬೇಕು ಅಂತ ಭಾಳ ಜನ ಕ್ವಶನ್ ಕೇಳಿದ್ರು. ಇದು ಸಹಜ, ಯಾವ ನೀವು ಕೇಳ್ತಾ ಇರೋದು ತಪ್ಪು ಅಂತ ಹೇಳಲ್ಲ. ಡಿಫ್ರೆನ್ಸಸ್ ಅಂದರೆ ಏನು, ಹಸುಗಳಲ್ಲಿ ಇರೋ ವ್ಯತ್ಯಾಸ ಯಾವ ರೀತಿ ಅಂಥೇಳಿ ತಿಳಿಸಿ ಸರ್ ಅಂತ ಹೇಳಿದ್ರು. ಸ್ನೇಹಿತರೆ, ಮುಖ್ಯವಾಗಿ ನೋಡಿ, ನಾವು ಆಲ್ಮೋಸ್ಟ್ ನಮ್ಮ ಒಂದು ಬ್ರೀಡಿಂಗ್ ಪರ್ಪಸಲ್ಲಿ ಕರ್ನಾಟಕದಲ್ಲಿ ಬ್ರೀಡಿಂಗ್ ಪರ್ಪಸಲ್ಲಿ ಕೆಲಸ ಮಾಡ್ತಾರೆ ಭಾಳ ಕಡಿಮೆ, ರೇರ್. ಅದರಲ್ಲೂ ಈ ಹಸುಗಳು ತಳಿಗಳು 2, 3ನೇ ಜನರೇಷನ್ ಕನಸುಗಳು. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಸಾಧನೆ ಮಾಡಲಿಕ್ಕಾಗಲ್ಲ. ನಾನು ನಿಮಗೆ ರೈಟಿಂಗಲ್ಲಿ ಬರೆದು ಕೊಡ್ತೀನಿ. ನೀವು 1 ಲೀಟ್ರು 2 ಲೀಟ್ರು ಜಾಸ್ತಿ ತೆಗಿತೀರೋ ಕಡಿಮೆ ತೆಗಿತೀರೋ, ಇಲ್ಲಿನ ಹಸುಗಳು 3 ತಿಂಗಳು, ಎಸ್ಪೆಷಲಿ 3 ತಿಂಗಳು ಹಾಲು ಕೊಡ್ತವೆ. ಹಸು ವ್ಯಾಪಾರ ಆಗೋ ತನಕ 3 ತಿಂಗಳು ನೀವು ಯಾವಾಗ ಸೆಮೆನ್ ಹಾಕಿದ್ರೆ 50% ಹಾಲು ಡೌನ್ ಆಗ್ಬಿಡುತ್ತೆ. ಯಾಕಂದರೆ ಇದು ಬ್ರೀಡ್ ಹಸುಗಳು ನೀವು ಡ್ರೈ ಮಾಡಲಿಕ್ಕೆ ಒದ್ದಾಡಬೇಕು. ಅಂದರೆ ನಿಮ್ಮ ಆ ಹಾಲು ನಿಲ್ಲಿಸೋ ಟೈಮ್ ತನಕನೂ ನಿಮಗೆ ಅದ್ರ ಖರ್ಚು 6 ತಿಂಗಳಾದಮೇಲೆ ಅದ್ರ ಖರ್ಚು ತೆಗಿತಾ ಇರುತ್ತೆ ಬ್ರೀಡಿಂಗಲ್ಲಿ. ಸೊ ಕ್ರಾಸ್ ಹಸುಗಳು ಬ್ರೀಡಿಂಗ್ ಇಲ್ದಾಗ ತೊಗೊಂಡಿರೋದು ನೀವು 2ನೇ 3ನೇ ಜನರೇಷನಿಗೆ ಹೋದಾಗ ಆ ಬ್ರೀಡಿಂಗ್ ಪರ್ಪಸನ್ನು ನೀವು ಆ 7 ತಿಂಗಳ ತನಕ ಮತ್ತು ಹಾಲು ತೊಗೊಳೋದು ಕಷ್ಟ ಆಗುತ್ತೆ. ಸೊ ಇದು ಬಹಳ ಜನ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ನಮ್ಮ ಹತ್ರ ಹಸುಗಳು ತೊಗೊಂಡಿರೋದು. ಮತ್ತು ಎಸ್ಪೆಷಲಿ ಪಂಜಾಬಲ್ಲಿ ಇವತ್ತು ಉನ್ನತ ತಳಿಗಳು ಕರುಗಳನ್ನು ಕೊಡ್ತಾ ಇದ್ದೀವಿ. ಹಸುಗಳು ತೊಗೊಳ್ಲಿಕ್ಕೆ ಶಕ್ತಿ ಇಲ್ಲದವ್ರಿಗೆ ಕರು ತೊಗೋಬೋದು, ಕರು ಪಾಲನೆ ಮಾಡ್ಬೋದು. ಕರು ಪಾಲನೆಯಿಂದ ಒಂದು ಸಿಂಪಲ್ಲಾಗಿ ನಾವು 1 ಕರು ತೊಗೊಂಡ್ರೆ ನಿಮ್ಮ ಅವರೇಜ್ಲಿ 10 ಕರುಗಳು ಒಂದು ಅಂತ 10 ಕರುಗಳು ಬೆಳೆಸ್ಕೊಂಡ್ರೆ 35,000 ರೂಪಾಯಿ ಒಂದು ಕರು ಅಂತ ಲೆಕ್ಕ ಹಾಕೋದು. ನಾನು ಸುಮ್ಮನೆ ಹೇಳೋದು ಅಷ್ಟೇ ಅಲ್ಲ, ಮಾಡಿ ತೋರಿಸಿದ್ದಾರೆ. 35,000 ಒಂದು ಕರು ಅಂತ ತೊಗೊಂಡ್ರು, 10 ಕರುಗಳು 3.5 ಲಕ್ಷ ಆಯಿತು. 3.5 ಲಕ್ಷ ಒಂದು ಹಸುಗೆ ಏನು ಮಾಡೋದು 20,000 ರೂಪಾಯಿ ಖರ್ಚಾಗುತ್ತೆ. ಕರು ಬಂದಾಗ 25,000 ಇಟ್ಕೊಳ್ಳಿ, ಅಲ್ಲಿಗೆ 60,000 ಬಿತ್ತು. 60,000 ಅದು ನಿಮಗೆ ಲೆಕ್ಟೇಷನ್ ನಿಮಗೆ 1 ತಿಂಗಳು ಅಥವಾ 15 ದಿನ ಇರೋ ಸೇಲ್ ಮಾಡೋಕೆ ಹೋದರೆ ಈ ಬ್ರೀಡ್ ಇರೋ ಹಸುಗಳು ನಿಮ್ಗೆ ಯಾರು ಕಡಿಮೆ ಕೇಳಲ್ಲ. 1.5ರಿಂದ 2 ಲಕ್ಷದ ಮಿನಿಮಮ್ ಆ ಬೆಲೆಗೆ, ಮತ್ತು ಹಲ್ಲು ಮಾಡಿರೋಲ್ಲ, 2 ಹಲ್ಲಲ್ಲಿರುತ್ತೆ, ಇಲ್ಲ ಹಲ್ಲು ಮಾಡದಿರೋ ಪಡ್ಡೆಗಳು ಆ ರೇಟಿಗೆ ಸೇಲ್ ಆಗುತ್ತೆ. ಸೊ ಮತ್ತು ಎರಡನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಒಂದು ಹಸುಗಳನ್ನು ತೊಗೊಂಡ್ರೆ ಅದರಿಂದ ಬರೋ ಕರುಗಳು ಬ್ರೀಡಿಂಗ್ ಆಗಿ ಬೆಳೆಯುತ್ತೆ. ಸೊ ನೀವು ನಿಸರ್ಗ ಡೈರಿ ಫಾರ್ಮಲ್ಲಿ ಹಸುಗಳು ತೊಗೊಳ್ಳೋದಕ್ಕಿಂತನೂ ಆ ಹಸುಗಳನ್ನು ಆ ಬ್ರೀಡ್ ಪರ್ಪಸಲ್ಲಿ ಹಸು ತೊಗೊಂಡ್ರೆ ನಿಮಗೆ ಅಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿ. ನನ್ನಲ್ಲಿ ಹಾಲಿನ ಖರ್ಚು, ನನ್ನ ಮನೆ ಖರ್ಚು ಅಲ್ಲಿಗೆ ಹೋಗ್ತಾ